ನಮಸ್ಕಾರ. ನಾವು ಇಲ್ಲಿ ಯಾವ ಪಕ್ಷದ ರಾಜಕಾರಣದ ಬಗ್ಗೆನೂ ಮಾತಾಡ್ತಾ ಇಲ್ಲ. ಇದು 2023ರ ಚುನಾವಣೆಯಲ್ಲಿ ಶಿರಸಿಯ ಮತದಾರರು ಕೊಟ್ಟ ತೀರ್ಪಿನ ಒಂದು ಆಳವಾದ ಅಧ್ಯಯನ. ನಮ್ಮ ದಾರಿದೀಪ ಏನಪ್ಪಾ ಅಂದ್ರೆ ಕೇವಲ ಅಂಕಿಅಂಶಗಳು, ಡೇಟಾ. ಬನ್ನಿ, ಈ ತೀರ್ಪನ್ನ ಒಂಥರ ಫೊರೆನ್ಸಿಕ್ ಅನಾಲಿಸಿಸ್ ತರ ಆಳವಾಗಿ ನೋಡೋಣ. ಪ್ರತಿ ಚುನಾವಣೆ ಇದೆಯಲ್ಲ, ಅದು ಆ ನೆಲದ ಒಂದು ಕಥೆಯನ್ನ ಹೇಳುತ್ತೆ. ಶಿರಸಿ, ಕರ್ನಾಟಕದ ಮಲೆನಾಡಿನ ಜೀವನಾಡಿ. ಇಲ್ಲಿನ ಜೀವನ, ಇಲ್ಲಿನ ಕೃಷಿ ಎಲ್ಲವೂ ಈ ಮಣ್ಣಿನ ಜೊತೆ ಬೆರೆದ್ಹೋಗಿದೆ. ಈ ಹಸಿರು ಬೆಟ್ಟ, ದಟ್ಟ ಕಾಡುಗಳು, ಇದರ ನಡುವೆ ಇರೋ ಜನರ ಸವಾಲುಗಳೇ ಅವರ ಆಶೋತ್ತರಗಳನ್ನ ರೂಪಿಸುತ್ತವೆ. ಕೊನೆಗೆ ಇದೆಲ್ಲ ಸೇರಿ ಚುನಾವಣಾ ಫಲಿತಾಂಶವನ್ನ ನಿರ್ಧಾರ ಮಾಡುತ್ತೆ. ಹಾಗಿದ್ರೆ ಮೊದಲು ಶಿರಸಿಯ ಒಂದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನೋಡೋಣ. ಯಾಕೆಂದ್ರೆ ಈ ಕ್ಷೇತ್ರದ ಎಕಾನಮಿ, ಇಲ್ಲಿನ ಜನಸಂಖ್ಯೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ನಮಗೆ ಪೂರ್ತಿ ಚಿತ್ರಣ ಸಿಗೋದು. ಶಿರಸಿಯ ಚಿತ್ರಣ ನೋಡಿ, ತುಂಬಾನೇ ಸ್ಪಷ್ಟವಾಗಿದೆ. ಇಲ್ಲಿ 66% ಗ್ರಾಮೀಣ ಪ್ರದೇಶ. ಅಂದ್ರೇನಾಯ್ತು? ಬಹುತೇಕ ಜನರ ಜೀವನ ಭೂಮಿ ಮತ್ತು ಕೃಷಿಯ ಮೇಲೇನೆ ನಿಂತಿದೆ. ಅದರಲ್ಲೂ ಮುಖ್ಯವಾಗಿ ಅಡಿಕೆ ಮತ್ತು ಕಾಳುಮೆಣಸು. ಇವೇ ಇಲ್ಲಿನ ಎಕನಾಮಿಯ ಬೆನ್ನೆಲುಬು ಅಂದ್ರೆ ತಪ್ಪಾಗಲ್ಲ. ಸರಿ, ಈಗ ಬರೋಣ ನಮ್ಮ ವಿಶ್ಲೇಷಣೆಯ ಮುಖ್ಯ ವಿಷಯಕ್ಕೆ. ಅದೇ 2023ರ ವಿಧಾನಸಭಾ ಚುನಾವಣೆಯ ತೀರ್ಪು. ಇಲ್ಲಿರೋ ನಂಬರ್ಸ್ ಇದೆಯಲ್ಲ, ಇದು ಒಂದು ದೊಡ್ಡ ಕಥೆಯನ್ನೇ ಹೇಳ್ತಿದೆ, ಗಮನಿಸಿ. ನೋಡಿ, 2018ರಲ್ಲಿ ಬಿಜೆಪಿ ಗೆದ್ದಿತ್ತು. ಅಂತರ ಎಷ್ಟು? 17,461 ವೋಟ್ಸ್, ಅಂದ್ರೆ ಸುಮಾರು 9.2%ನಷ್ಟು ಸ್ಪಷ್ಟವಾದ ಅಂತರ. ಆದರೆ 2023ಕ್ಕೆ ಬರ್ತಿದ್ದ ಹಾಗೇನೆ ಸೀನೆ ಪೂರ್ತಿ ಚೇಂಜ್ ಆಗಿದೆ. ಈ ಸಲ ಕಾಂಗ್ರೆಸ್ 8,712 ವೋಟ್ಸ್ ಅಂತರದಿಂದ ಗೆದ್ದಿದೆ, ಅಂದ್ರೆ 5.5% ಮಾರ್ಜಿನ್. ಹಾಗಾದ್ರೆ ಇಷ್ಟು ದೊಡ್ಡ ಬದಲಾವಣೆ ಆಗೋಕೆ ಕಾರಣ ಏನು? ಯಾವ ಶಕ್ತಿಗಳು ಇದರ ಹಿಂದೆ ಕೆಲಸ ಮಾಡಿವೆ? ಇದೇ ನಾವು ಕೇಳಬೇಕಾದ ಮುಖ್ಯ ಪ್ರಶ್ನೆ. ಈ 8,712 ವೋಟುಗಳು ಅಂದ್ರೆ ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ಸಾವಿರಾರು ಜನರ ಒಗ್ಗಟ್ಟಿನ ಧ್ವನಿ, ಒಂದು ಸ್ಪಷ್ಟವಾದ ಮೆಸೇಜ್. ಏನದು ಮೆಸೇಜ್? ಸರಿ, ಫಲಿತಾಂಶ ಏನ್ ಬಂತು ಅಂತ ಗೊತ್ತಾಯ್ತು. ಈಗ ಯಾಕೆ ಹೀಗಾಯ್ತು ಅನ್ನೋದನ್ನ ನೋಡೋಣ. ನಮ್ಮ ಹತ್ರ ಇರೋ ಡೇಟಾ ಆಡಳಿತದಲ್ಲಿ ಇದ್ದಂಥ 3 ದೊಡ್ಡ ಬಿರುಕುಗಳನ್ನ ಅಂದ್ರೆ ಕ್ರ್ಯಾಕ್ಸ್ ಅನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಈ ಫಲಿತಾಂಶದ ಹಿಂದೆ ಇರೋದು 3 ಪ್ರಮುಖ ಕಾರಣಗಳು. ಮೊದಲನೇದು ವೆಲ್ಫೇರ್ ಫಟೀಗ್ ಅಂತ ಹೇಳ್ತೀವಿ, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಬಂದಿರೋ ಒಂದು ನಿರಾಸಕ್ತಿ. ಎರಡನೇದು ದ ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯಲ್ಲಿರೋ ಅಂತರ. ಇನ್ಮೂರನೇದು ದ ಜಾಬ್ಸ್ ಕ್ರೈಸಿಸ್, ಅಂದ್ರೆ ಉದ್ಯೋಗದ ಬಿಕ್ಕಟ್ಟು. ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಈ ವೆಲ್ಫೇರ್ ಫಟೇಗ್ ಅಂದ್ರೆ ಕಲ್ಯಾಣ ಯೋಜನೆಗಳ ಮೇಲಿನ ನಿರಾಸಕ್ತಿ ಅಂದ್ರೆ ಏನು? ತುಂಬಾ ಸಿಂಪಲ್. ಸರ್ಕಾರದ ಯೋಜನೆಗಳಿಂದ ಸಿಗೋ ಲಾಭ ಏರ್ತಾ ಇರೋ ಬೆಲೆಗಳ ಜೊತೆ ಮ್ಯಾಚ್ ಆಗದೆ ಇದ್ದಾಗ, ಜನರ ಬದುಕಿನ ಘನತೆಗೆ ಸಾಕಾಗದೆ ಇದ್ದಾಗ ಬರೋ ಸ್ಥಿತಿ ಇದು. ಒಂದು ಉದಾಹರಣೆ ತಗೊಳ್ಳಿ. ಅನ್ನಭಾಗ್ಯ ಯೋಜನೆಯಲ್ಲಿ ಅಡಿಗೆ ಮಾಡೋರ್ಗೆ ತಿಂಗಳಿಗೆ ಸಿಗೋ ಸಂಬಳ ಬರೀ 1,900 ರೂಪಾಯಿ. ನೀವೇ ಹೇಳಿ, ಇವತ್ತಿನ ಕಾಲದಲ್ಲಿ ಈ ದುಡ್ಡಲ್ಲಿ ಒಂದು ಫ್ಯಾಮಿಲಿ ತಮ್ಮ ಬೇಸಿಕ್ ಅಗತ್ಯತೆಗಳನ್ನಾದ್ರೂ ಪೂರೈಸೋಕ್ಕಾಗುತ್ತಾ? ಅಷ್ಟೇ ಅಲ್ಲ, PDS, ನರೇಗಾ ಈ ಥರದ ಯೋಜನೆಗಳಲ್ಲಿ ಆಗ್ತಿರೋ ಲೀಕೇಜು, ಭ್ರಷ್ಟಾಚಾರ ಇದೆಲ್ಲ ಜನರ ನಂಬಿಕೆಯನ್ನೇ ಕಡಿಮೆ ಮಾಡಿದೆ. ಇನ್ನು ಎರಡನೇದು ಅಭಿವೃದ್ಧಿಯಲ್ಲಿನ ಅಂತರ. ಇದು ಶಿರಸಿಯ ಒಂದು ಹಳೆಯ ನೋವು ಅಂತಾನೆ ಹೇಳ್ಬೋದು. 2015ರಲ್ಲಿ ಈ ಕ್ಷೇತ್ರವನ್ನ ಬರಪೀಡಿತ ಅಂತಾನೂ ಘೋಷಣೆ ಮಾಡಿದ್ರು. ಇದು ಏನನ್ನ ತೋರಿಸ್ತೆ? ನೀರಿನ ನಿರ್ವಹಣೆಯಲ್ಲಿ ಎಷ್ಟೋ ವರ್ಷಗಳಿಂದ ಆಗ್ತಾ ಬಂದಿರೋ ವೈಫಲ್ಯಕ್ಕೆ ಇದೊಂದು ಸಾಕ್ಷಿ. ಇವತ್ತಿಗೂ ಸಹ ಗುಡ್ಡಗಾಡು ಪ್ರದೇಶದ ಎಷ್ಟೋ ಹಳ್ಳಿಗಳಿಗೆ ಸರಿಯಾದ ರೋಡ್ ಕನೆಕ್ಟಿವಿಟಿ ಇಲ್ಲ, ಅವು ಪ್ರತ್ಯೇಕವಾಗಿ ಉಳಿದ್ಬಿಟ್ಟಿವೆ. ಬುಡಕಟ್ಟ ಜನಾಂಗ ಇರೋ ಏರಿಯಾಗಳಲ್ಲಂತೂ ಮೂಲ ಸೌಕರ್ಯ ಅನ್ನೋದು ಇವತ್ತಿಗೂ ಒಂದು ಕನಸಿನ ಮಾತು. ನೋಡಿ, ಯಾವುದೇ ಒಂದು ಆಡಳಿತದ ಮೊದಲನೇ ವಚನ ಅಂದ್ರೆ ಪ್ರಾಮಿಸ್ ಏನಾಗಿರಬೇಕು? ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಕಾಪಾಡೋದು. ಇದು ನಮ್ಮ ಸಂವಿಧಾನದ ಒಂದು ಮೂಲ ಆಶಯ ಕೂಡ ಹೌದು. ಯಾವಾಗ ಸಿಸ್ಟಮ್ಸ್ ಈ ಮಾತನ್ನ ಉಳಿಸ್ಕೊಳ್ಳಕ್ ಫೇಲ್ ಆಗುತ್ತೋ, ಆಗ ಜನರು ಮಾತಾಡ್ತಾರೆ. ಅವರು ಮಾತಾಡೋ ಅತಿದೊಡ್ಡ ಮಾಧ್ಯಮವೇ ಅವರ ವೋಟು. ಸರಿ, ಈ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನೋಡಿದ್ವಿ. ಈಗ ಇವುಗಳ ಹಿಂದೆ ಇರೋ ಸ್ಥಳೀಯ ಮಟ್ಟದ ಸ್ಪೆಸಿಫಿಕ್ ಆದ ಕುಂದುಕೊರತೆಗಳು ಏನು ಅಂತ ನೋಡೋಣ. ಜನರ ಅಸಮಾಧಾನ ಎಲ್ಲೆಲ್ಲಿ ಜಾಸ್ತಿ ಇತ್ತು? ಈ ನಂಬರ್ ನೋಡಿ, 50,000. ಶಿರಸಿಯ, ಓಣಿಕೇರಿ, ಬನವಾಸಿ ಈ ಥರದ ಜಾಗಗಳಲ್ಲಿರೋ ನೀರಿನ ತೀವ್ರ ಸಮಸ್ಯೆನ ನಾವು ಬಗೆಹರಿಸಿದ್ರೆ ಸಾಕು, ಸುಮಾರು 50,000 ಜನರಿಗೆ ಇಡೀ ವರ್ಷ ಪೈಪ್ ಮೂಲಕ ಕುಡಿಯೋ ನೀರು ಕೊಡ್ಬೋದು. ಯೋಚನೆ ಮಾಡಿ, ಒಂದೇ ಒಂದು ಯೋಜನೆ 1,00,000 ಜನರ ದಿನನಿತ್ಯದ ಬದುಕನ್ನೇ ಬದಲಾಯಿಸಬಲ್ಲದು. ಇದು ಬರೀ ಒಂದು ನಂಬರ್ ಅಲ್ಲ, ಇದು ಜನರ ಲೈಫ್ ಕ್ವಾಲಿಟಿಯನ್ನೇ ಸುಧಾರಿಸೋಕೆ ಸಿಕ್ಕಿರೋ ಒಂದು ದೊಡ್ಡ ಅವಕಾಶ. ಜನರ ಸಮಸ್ಯೆಗಳನ್ನ ಒಂದು ಮ್ಯಾಪ್ ತರ ನೋಡಿದ್ರೆ ಕೆಲವು ಜಾಗಗಳು ಎದ್ದು ಕಾಣಿಸ್ತವೆ.
ಉದಾಹರಣೆಗೆ ಓಣಿಕೇರಿ, ಬನವಾಸಿ, ಗಳಗಿ, ಮಳಲಿ ಈ ಜಾಗಗಳಲ್ಲಿ ನೀರು ಮತ್ತೆ ರೋಡಿಂದೇ ಮೇಜರ್ ಪ್ರಾಬ್ಲಮ್. ಇನ್ನ ಹಾನಗಲ್, ಸಿದ್ದಾಪುರ ಬೆಲ್ಟ್ ಕಡೆ ಹೋದ್ರೆ ಅಲ್ಲಿ ಅಡಿಕೆ, ಕಾಳ್ಮೆಣಸು ಬೆಳೆಗಾರರು ತುಂಬಾನೇ ಸಂಕಷ್ಟದಲ್ಲಿದ್ದಾರೆ. ಯಾಕೆ ಶಿರ್ಸಿ ಟೌನ್ ಮಾತ್ರ ಚೆನ್ನಾಗಿದೆಯಾ ಅಂದ್ರೆ ಅಲ್ಲೂ ಅಷ್ಟೇ ಕಸ ವಿಲೇವಾರಿ ಅಂತ ಬೇಸಿಕ್ ಸಮಸ್ಯೆಗಳು ದೊಡ್ಡದಾಗಿ ಕಾಡ್ತಾ ಇವೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳು ಇವೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಇದಕ್ಕೆ ಉತ್ತರ ಏನು, ಪರಿಹಾರ ಏನು? ನೋಡಿ, ಬರೀ ಪ್ರಾಬ್ಲಮ್ ಲಿಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದಕ್ಕೆ ವರ್ಕ್ ಆಗುವಂತಹ ಡೇಟಾ ಆಧಾರಿತ ಪರಿಹಾರಗಳನ್ನು ರೂಪಿಸೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಹಾಗಾಗಿ ನಾವಿಲ್ಲಿ ಮಾಡಿರೋದು ಅದನ್ನೇ. ನಮ್ಮ ಹತ್ರ ಇರೋ ಡೇಟಾವನ್ನ ಒಂದು ಸ್ಪಷ್ಟವಾದ ಆಡಳಿತಾತ್ಮಕ ಬ್ಲೂ ಪ್ರಿಂಟ್ ಆಗಿ ಪರಿವರ್ತಿಸಿದ್ದೀವಿ. ಇದರಲ್ಲಿರೋ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ಕಾರ್ಯಸಾಧ್ಯ. ಅಷ್ಟೇ ಅಲ್ಲ, ಅದರ ಪ್ರೋಗ್ರೆಸ್ ಅನ್ನ ಕೂಡ ನಾವು ಅಳತೆ ಮಾಡ್ಬೋದು. ನಾವು 3 ಮುಖ್ಯವಾದ ಪ್ರಾಜೆಕ್ಟ್ಗಳನ್ನ ಇಲ್ಲಿ ಪ್ರಪೋಸ್ ಮಾಡ್ತಿದ್ದೀವಿ. ಮೊದಲನೇದು ಮಳೆ ನೀರು ಕೊಯ್ಲು ಮತ್ತು ಕೆರೆಗಳ ಪುನಶ್ಚೇತನ. ಇದಕ್ಕೆ ತಗಲೋ ಖರ್ಚು 20 ಕೋಟಿ ರೂಪಾಯಿ. ಇದನ್ನು 12 ತಿಂಗಳಲ್ಲಿ ಮುಗಿಸ್ಬೋದು. ಇದರಿಂದ 50,000 ಜನರಿಗೆ ನೀರು ಸಿಗುತ್ತೆ. ಇನ್ನು ಎರಡನೇದು ಸಿರ್ಸಿ ಹೊನ್ನಾವರ ಹೈವೇ ಅಪ್ಗ್ರೇಡೇಷನ್. ಇದಕ್ಕೆ 200 ಕೋಟಿ ರೂಪಾಯಿ ಬೇಕು. ಇದನ್ನ ಡಿಸೆಂಬರ್ 2025ರೊಳಗೆ ಮುಗಿಸಿದ್ರೆ ಟ್ರಾವೆಲ್ ಟೈಮ್ 15% ಕಮ್ಮಿಯಾಗತ್ತೆ. ಜೊತೆಗೆ ಕೃಷಿ ವ್ಯಾಪಾರಕ್ಕೂ ದೊಡ್ಡ ಬೂಸ್ಟ್ ಸಿಗುತ್ತೆ. ಕೊನೆಯದಾಗಿ ಮೂರನೇದು ಸಿರ್ಸಿಯಲ್ಲಿ ಒಂದು ಸ್ಕಿಲ್ ಮತ್ತು ಟೆಕ್ನಾಲಜಿ ಪಾರ್ಕ್. ಇದಕ್ಕೆ ಬೇಕಾಗಿರೋದು 50 ಕೋಟಿ. ಇದನ್ನ 18 ತಿಂಗಳಲ್ಲಿ ಮಾಡಿದ್ರೆ ಸ್ಥಳೀಯವಾಗಿ 2,000 ಜನಕ್ಕೆ ಕೆಲಸ ಸಿಗುತ್ತೆ. ನೋಡಿ, ಇಲ್ಲಿ ನಾವು ಬರೀ ಖರ್ಚು ವೆಚ್ಚದ ಬಗ್ಗೆ ಮಾತಾಡ್ತಿಲ್ಲ. ಜನರಿಗೆ ಇದರಿಂದ ನೇರವಾಗಿ ಏನು ಲಾಭ ಸಿಗುತ್ತೆ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ಅನ್ನೋದು ಮುಖ್ಯ. ಈಗ ಉದ್ಯೋಗದ ಬಿಕ್ಕಟ್ಟಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ಸದ್ಯಕ್ಕೆ ಶಿರಸಿಯಲ್ಲಿ ಲೋಕಲ್ ಆಗಿ ಟೆಕ್ನಾಲಜಿ ಜಾಬ್ಸ್ ಅಂತೆ ಏನೂ ಇಲ್ಲ, ಆಲ್ಮೋಸ್ಟ್ ಝೀರೋ. ಆದರೆ ನಾವು ಪ್ರಪೋಸ್ ಮಾಡ್ತಿರೋ ಈ ಟೆಕ್ ಪಾರ್ಕ್ ಇದೆಯಲ್ಲ, ಇದು ಸುಮಾರು 2,000 ಹೈ ವ್ಯಾಲ್ಯೂ ಜಾಬ್ಸ್ ಅನ್ನ ಸೃಷ್ಟಿಸೋ ಗುರಿ ಇಟ್ಕೊಂಡಿದೆ. ಇದು ಯಾಕೆ ಮುಖ್ಯ ಅಂದ್ರೆ, ನಮ್ಮ ಯುವಕರು ಕೆಲಸ ಹುಡುಕೊಂಡು ಬೆಂಗಳೂರು, ಮುಂಬೈ ಅಂತ ವಲಸೆ ಹೋಗೋದನ್ನ ಇದು ತಡೆಯುತ್ತೆ. ಜೊತೆಗೆ ಸ್ಥಳೀಯ ಎಕಾನಮಿಗೆ ದೊಡ್ಡ ಶಕ್ತಿ ಕೊಡುತ್ತೆ. ಸರಿ, ಈ ಪ್ರಾಜೆಕ್ಟ್ಗಳೆಲ್ಲ ಬಿಟ್ಟು ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡೋಣ. ಒಂದು ಒಳ್ಳೆಯ ಆಡಳಿತದ ಮೂಲತತ್ವಗಳ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಜನರ ನಂಬಿಕೆಯನ್ನ ವಾಪಸ್ ಗಳಿಸೋದು ಹೇಗೆ? ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಒಂದು ತುಂಬಾ ಮುಖ್ಯವಾದ ತತ್ವ ಇದೆ. ಅದುವೇ ಸಮ್ಮತಿ ಅಥವಾ ಕನ್ಸೆಂಟ್. ಅಂದ್ರೆ ಏನು? ಪ್ರತಿಯೊಬ್ಬ ನಾಗರಿಕರ ಪರ್ಸನಲ್ ಇನ್ಫಾರ್ಮೇಷನ್ಗೆ ನಾವು ಗೌರವ ಕೊಡಬೇಕು. ಭಾರತದ ಡಿಪಿಡಿಪಿ ಆಕ್ಟ್ ಅಂದ್ರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಒಬ್ಬ ಸಿಟಿಸನ್ ಡೇಟಾ ಅವರದ್ದೇ ಸ್ವತ್ತು. ಅದನ್ನ ರಕ್ಷಣೆ ಮಾಡೋದು ಆಡಳಿತದ ಜವಾಬ್ದಾರಿ. ಇದೇ ನೋಡಿ ಇವತ್ತಿನ ಆಧುನಿಕ ನೈತಿಕ ರಾಜಕಾರಣದ ಅಡಿಪಾಯ. ಹಾಗಿದ್ರೆ ನಮ್ಮ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ನೋಡಿ, ನಿಜವಾದ ಆಡಳಿತ ಅಂದ್ರೆ ಬರೀ ಒಂದು ಚುನಾವಣೆ ಗೆಲ್ಲೋದಲ್ಲ. ಅದು ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಜನರ ನಂಬಿಕೆಯನ್ನ ಗಳಿಸೋದು. ಆದ್ರೆ ಈ ನಂಬಿಕೆ ಇದೆಯಲ್ಲ, ಇದನ್ನ ಬರೀ ಮಾತುಗಳಿಂದ ಕಟ್ಟೋಕಾಗಲ್ಲ. ಅದಕ್ಕೆ ಬೇಕಾಗಿರೋದು ನಕ್ಕರವಾದ ಕೆಲಸ ಮತ್ತೆ ಸ್ಪಷ್ಟವಾದ ಫಲಿತಾಂಶಗಳು. ಆಗ ಮಾತ್ರ ಅದು ಸಾಧ್ಯ. ತಾವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ತಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.